ನನ್ನೆಲ್ಲ ಆಧ್ಯಾತ್ಮ ಬಂಧುಗಳೇ ಹಾಗೂ ನನ್ನೆಲ್ಲ ಆಗರ್ಭ ಶ್ರೀಮಂತ ದೇವರುಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರವನ್ನು ಸಲ್ಲಿಸ್ತಾ ಇವತ್ತಿನ ಎಪಿಸೋಡ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮ ಯಶು ಆರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಈ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ನಡ್ತಕ್ಕಂಥ ಒಂದು ಗಿಡ ಅಂತ ಅಂದರೆ ತುಳಸಿ ಗಿಡ. ಈ ತುಳಸಿ ಗಿಡನ ವಿವಿಧ ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾರೆ, ಆರಾಧನೆಯನ್ನು ಮಾಡ್ತಾರೆ. ಒಂದು ಸಾಕಷ್ಟು ಒಳಿತನ್ನು ಕಂಡುಹಿಡ್ಕೊಂಡಿರ್ತಕ್ಕಂಥ ನಮ್ಮ ಜೀವನದಲ್ಲಿ ಯಶಸ್ಸನ್ನು ನಾವು ಕಾಣ್ತೇವೆ. ಸೊ ಹಾಗೆ ಈ ತುಳಸಿ ಗಿಡದ ಸಾಕಷ್ಟು ಮಾಹಿತಿಯನ್ನು ಯಾವ ದಿಕ್ಕಿನಲ್ಲಿಟ್ಟರೆ ಒಂದು ಒಳಿತು, ಯಾವ ಕ್ರಮದಲ್ಲಿ ನೆಡಬೇಕು, ಹೀಗೆ ಸಾಕಷ್ಟು ವಿಷಯಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಯೂಟ್ಯೂಬ್ ಇನ್ನೊಂದು ಅವಕಾಶವನ್ನು ಕೊಟ್ಟಿದೆ, ಜಾಯಿನ್ ಬಟನ್ ಅಂತ ಇದೆ. ಆ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿದ್ರೆ ಮೆಂಬರ್ಶಿಪ್ ಅಂತ ತಗೊಳ್ತೀರಾ. ಸೊ ಆ ಮೆಂಬರ್ಶಿಪ್ನ ವಿಶೇಷ ಸಂಚಿಕೆಗಳಾಗಿರ್ಬೋದು, ನಾನಾ ವಿಷಯಗಳಾಗಿರ್ಬೋದು, ಅದನ್ನು ಮೆಂಬರ್ಶಿಪ್ ಮಾತ್ರ ಎಂಜಾಯ್ ಮಾಡ್ತಾರೆ. ಸೊ ನೀವು ಎಂಜಾಯ್ ಮಾಡಬೇಕಂತ ಅಂದರೆ ಮೆಂಬರ್ಶಿಪ್ನ ತಗೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಗೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಈ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯ ಮುಂದೆನೂ ಕೂಡ ಈ ಒಂದು ತುಳಸಿ ಗಿಡ ಇದ್ದೇ ಇರುತ್ತೆ ಸ್ನೇಹಿತರೆ. ಯಾಕಂದರೆ ಈ ತುಳಸಿ ಗಿಡ ಅನ್ನೋದು ವಿಷ್ಣುವಿನ ಮಹಾರೂಪ, ಒಂದು ವಿಷ್ಣುವಿನ ಪ್ರತಿಮೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಎರಡು ರಹಸ್ಯನ ಹೇಳ್ತೀನಿ. ನಮ್ಮ ಎಂತೆಂಥದೋ ಒಂದು ಅಲಂಕೃತಿಕವಾದಂಥ ಗಿಡ ಮರಗಳಾಗಿರ್ಬೋದು, ಎಂಥ ಡೆಕೋರೇಷನ್ನೇ ಆಗಿರ್ಬೋದು, ಈ ಮನೆ ಮುಂದೆ ಈ ಒಂದು ತುಳಸಿ ಗಿಡ ಇದ್ದುಬಿಟ್ರಂತೂ ಲೈಫಲ್ಲಿ ಎಕ್ಸ್ಟ್ರಾರ್ಡಿನರಿ ಎಲ್ಲವನ್ನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು, ನಮ್ಮ ಶಾಂತಿ, ನೆಮ್ಮದಿ, ಆರೋಗ್ಯ, ಸಂಪತ್ತು ಎಲ್ಲವನ್ನ ನಾವು ತಗೊಳ್ತಕ್ಕಂಥದ್ದು ಇರುತ್ತೆ. ಸೊ ಇಲ್ಲಿ ನಾನು ಒಂದು ವಿಷಯನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಮನೆ ಎರಡು ವಿಷಯ ಇರುತ್ತೆ ಇಲ್ಲಿ. ನಮ್ಮ ಮನೆ ಮುಂದೆ ಏನಾದರೂ ನಾವು ತುಳಸಿ ಗಿಡನ ಇಟ್ಟಿದ್ದೇ ಆದರೆ ನಮ್ಮ ಇಡೀ ಯಾವ ಒಂದು ನೆಗೆಟಿವಿಟಿ ಎನರ್ಜಿ ಇರುತ್ತೆ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ. ಮತ್ತು ಅಥವಾ ಏನಾದರೂ ಯಾರಾದರೂ ನಮಗೆ ಕೆಟ್ಟದನ್ನು ಮಾಡ್ತಾ ಇದ್ರೆ, ಅಥವಾ ಒಬ್ಬ ಮನುಷ್ಯನ ಗುರುತಿಸಿ, ಒಂದು ಮನೆಯಲ್ಲಿ ಒಂದು ಸದಸ್ಯರನ್ನ ಗುರುತಿಸಿ ಅವ್ರಿಗೇನಾದರೂ ಒಂದು ಕೆಟ್ಟದನ್ನು ಮಾಡ್ತಾ ಇದ್ರೆ ಆ ನೆಗೆಟಿವಿಟಿನ ಹೀರ್ಕೊಂಡು ಆ ಗಿಡ ಒಣಗುತ್ತೆ. ಯಾವಾಗಲೂ ಅಷ್ಟೇ ಈ ಒಂದು ಪಾಸಿಟಿವಿಟಿನ ಇನ್ನೊಂದು ರಹಸ್ಯ, ಆ ತುಳಸಿ ಗಿಡ ನಮ್ಮ ಈ ಒಂದು ಗ್ರಹಗಳು ವಾರಕ್ಕೆ ತಿಂಗಳಿಗೆ ಹೇಗೆಲ್ಲ ಚೇಂಜ್ ಆಗ್ತಾ ಇರುತ್ತೆ, ಆ ಒಂದು ಪಾಸಿಟಿವಿಟಿನ ಕಳಿಸ್ತಾ ಇರುತ್ತೆ. ಆ ಪಾಸಿಟಿವಿಟಿನ ಡಬಲ್ ಮಾಡಿ ನೆಗೆಟಿವಿಟಿನ ಹೀರ್ಕೊಳ್ಳುತ್ತೆ. ಎಷ್ಟು ಪ್ರಕೃತಿ ಸ್ಪೆಸಿಫಿಕ್ ಆಗಿದೆ ಅಲ್ವಾ, ಎಷ್ಟು ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಪಾಸಿಟಿವಿಟಿನ ಡಬಲ್ ಮಾಡಿ ನಮ್ಮ ಆ ನೆಗೆಟಿವಿಟಿನ ಹೀರ್ಕೊಂಡು ಆ ಗಿಡ ಒಣಗುತ್ತೆ. ಇವಾಗ ಹೇಳಿ, ಪ್ರತಿ ಮನೆ ಮುಂದೆ ಈ ಒಂದು ತುಳಸಿ ಗಿಡನ ನೆಡಬೇಕಾ ಅಥವಾ ನೆಡಬಾರ್ದ ಅಂತ? ಖಂಡಿತವಾಗಿಯೂ ಕೂಡ ತುಳಸಿ ಗಿಡವನ್ನ ನೆಡಬೇಕು. ನಮ್ಮ ಎಂಥದ್ದೇ ನೆಗೆಟಿವಿಟಿ ಇರಲಿ, ಸುಖ, ಸಂಪತ್ತು, ಆಸ್ತಿ, ಮನೆಯಲ್ಲಿ ಒಂದು ನೆಮ್ಮದಿ, ಒಂದು ಕಷ್ಟಗಳ ಒಂದು ಹರಿವಾಗಿರ್ಬೋದು, ಎಲ್ಲವನ್ನ ಹೀರ್ಕೊಂಡು ನೋಡ್ತಾ ಇರ್ಬೋದು. ನಮಗೆ ಅದನ್ನು ಮಾಡಿಸಿದ್ದಾರೆ, ಇದನ್ನು ಮಾಡಿಸಿದ್ದಾರೆ, ನಮ್ಗೆ ಹಾಗಾಗ್ತಾ ಇಲ್ಲ, ಹೀಗಾಗ್ತಾ ಇಲ್ಲ, ಪ್ರತಿಯೊಂದು ಹೇಳ್ತಾ ಇರ್ತಾರೆ. ಹಾಗಾಗಿ ಈ ಒಂದು ತುಳಸಿ ಗಿಡವನ್ನು ನೀಡೋದ್ರಿಂದ ನಮ್ಮ ನೆಗೆಟಿವಿಟಿನೆಲ್ಲ ಹೀರ್ಕೊಂಡು ಮನೆ ಪಾಸಿಟಿವಿಟಿನ ತಂದುಕೊಡೋದಕ್ಕೆ, ಡಬ್ಬಲ್ ಮಾಡೋದಕ್ಕೆ ಈ ಒಂದು ವಿಷ್ಣುವಿನ ಮಹಾರೂಪ. ಇನ್ನೊಂದು ಹೇಳ್ತೀನಿ ನಾನು, ಈ ಒಂದು ತುಳಸಿ ಗಿಡ ಇದೆ ಅಂತ ಅಂದರೆ ವಿಷ್ಣುವಿನೇ ವಾಸಸ್ಥಾನವಾಗಿದೆ. ವಿಷ್ಣುನೇ ಬಂದು ನಮ್ಮ ಮನೆಯಲ್ಲಿ ನೆಲೆಸಿರೋ ರೀತಿಯಾಗಿರುತ್ತೆ. ವಿಷ್ಣು ಇದ್ದಾನೆ ಅಂತ ಅಂದರೆ ವಿಷ್ಣು ಹಿಂದೆ ಯಾರಿರ್ತಾರೆ? ಲಕ್ಷ್ಮಿ. ಲಕ್ಷ್ಮಿನೇ ಪ್ರತಿ ಸ್ವರೂಪವಾಗಿ ನಮ್ಮ ಮನೆಯಲ್ಲಿ ಇದ್ದಾರೆ ಅಂತಲೇ ಅರ್ಥ. ಸೊ ಹಾಗಾಗಿ ತುಳಸಿ ಗಿಡನ ಪ್ರತಿಯೊಬ್ಬರು ಮನೆ ಮುಂದೆ ಇಡೋದ್ರಿಂದ ಸುಖ, ಶಾಂತಿ, ಸಂಪತ್ತು, ಅನಾರೋಗ್ಯ ಎಲ್ಲವನ್ನ, ಆರೋಗ್ಯವನ್ನ ಕಾಪಾಡ್ತಕ್ಕಂಥದ್ದು ಎಲ್ಲವನ್ನ ಕಾಪಾಡಿಕೊಂಡು ನಮಗೊಂದೊಳ್ಳೆ ಬಾಂಧವ್ಯವಾದಂತಹ, ಒಂದೊಳ್ಳೆ ಆನಂದಮಯವಾದಂತಹ ಬದುಕನ್ನು ನೀಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದು, ಈ ಒಂದು ಹಿಂದೂ ಸಂಪ್ರದಾಯದಲ್ಲಿ ಹೇಗೆ ಒಂದು ಸ್ತ್ರೀಯರಿಗೆ ಒಂದು ಬಿಂದಿನ ಇಟ್ಕೊಳ್ತಕ್ಕಂತಹ ಒಂದು ಕಡ್ಡಾಯ ಇಟ್ಕೊಳ್ಳೇಬೇಕು ಅನ್ನೋ ಒಂದು ರೂಲ್ಸ್ ಇದೆಯೋ, ಹಾಗೆ ಪ್ರತಿ ಮನೆ ಮುಂದೆಯೂ ಕೂಡ ಈ ಒಂದು ತುಳಸಿ ಗಿಡ ಅನ್ನೋದು ಇರಬೇಕು. ಕೆಲವರು ನನಗೆ ಕೇಳ್ತಾ ಇದ್ರು, ಈ ಒಂದು ತುಳಸಿ ಗಿಡಕ್ಕೆ ಯಾವಾಗ ನೀರು ಹಾಕಬೇಕು, ದಿನ ಹಾಕಬೇಕಾ ಅಂತ. ಅದನ್ನು ನಾನು ಯಾವಾಗ ನೀರು ಹಾಕಬೇಕು, ಯಾವಾಗ ನೀರು ಹಾಕಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಏಕಾದಶಿ ದಿನ ನೀರನ್ನು ಹಾಕಬಾರ್ದು, ಮತ್ತು ಹೆಣ್ಮಕ್ಳು, ಸ್ತ್ರೀಯರು ಮುಟ್ಟಾದಂತಹ ಸಮಯದಲ್ಲಿ ನೀರನ್ನು ಹಾಕಬಾರ್ದು. ಮತ್ತೆ ಆ ಒಂದು ಗ್ರಹಣಗಳ ಸಂದರ್ಭ ಏನಿರುತ್ತೆ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಆ ಗ್ರಹಣದ ಸಂದರ್ಭದಲ್ಲಿ ನೀರನ್ನು ಹಾಕಬಾರ್ದು. ಈ ನೀರನ್ನು ಪರಿಶುದ್ಧವಾದಂತಹ ನೀರು, ಯಾಕಂದರೆ ಲಕ್ಷ್ಮಿಗೆ ನಾವು ನೀರನ್ನು ಹಾಕ್ತಾ ಇರೋದ್ರಿಂದ ಸೊ ಪರಿಶುದ್ಧವಾದಂತಹ ನಾವು ಕುಡಿಯುವಂತಹ ನೀರನ್ನೇ, ಯಾವುದೋ ನೀರನ್ನು ಅದನ್ನು ನಾವು ಊಟ ಮಾಡಿರ್ತೀವಿ ಎಂಜಲುಗಳನ್ನೇ ತಂದು ನೀರು ಹಾಕಿಡೋದು, ಆ ರೀತಿ ಮಾಡಬಾರ್ದು. ಶುದ್ಧವಾದಂತಹ ಪರಿಶುದ್ಧವಾದಂತಹ ನೀರನ್ನೇ ತಂದು ಆ ತುಳಸಿ ಗಿಡಕ್ಕೆ ಹಾಕಬೇಕು. ಇಷ್ಟು ಮತ್ತೆ ಗ್ರಹಣದ ಸಮಯದಲ್ಲಿ ಮತ್ತೆ ಭಾನುವಾರ ಸಂಡೇ ಟೈಮ್ ನೀರನ್ನ ತುಳಸಿ ಗಿಡಕ್ಕೆ ಹಾಕಬಾರ್ದು.
ಸೊ ಈ ಸಮಯದಲ್ಲಿ ನೀರನ್ನು ಹಾಕೋದ್ರಿಂದ ಅದಕ್ಕೊಂದು ಲಕ್ಷ್ಮಿಗೆ ಒಂದು ಅವಹೇಳನ ಮಾಡೋ ರೀತಿ. ಇದನ್ನು ಬಿಟ್ಟು ಇನ್ನು ಮಿಕ್ಕಿದ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಹುದು. ಮತ್ತೆ ಈ ತುಳಸಿ ಗಿಡದ ನಾವು ನೀರು ಹಾಕಿರ್ತೀವಲ್ಲ, ಅದರಿಂದ ಮಣ್ಣಿನಿಂದ ಒಂದು ರೆಮಿಡಿನ ಹೇಳ್ತೀನಿ. ನಾವು ತುಳಸಿ ಗಿಡಕ್ಕೆ ನೀರು ಹಾಕಿರ್ತೀವಿ ಅಲ್ವಾ, ಅದರ ಕೆಳಗಡೆ ಭಾಗದ ಮಣ್ಣನ್ನು ತಗೊಂಡು ನಮ್ಮ ಹೆಬ್ಬೆಟ್ಟಿನಿಂದ ನಾವು ಹಣೆಗೆ ಹಿಂಗೆ ಇಟ್ಕೊಳ್ಳೋದ್ರಿಂದ ನಾವು ಹೋಗ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಸಿದ್ಧಿಯಾಗುತ್ತೆ ಆ್ಯಂಡ್ ಸಕ್ಸಸ್ ಆಗುತ್ತೆ. ನೀವು ನೀರು ಹಾಕಿಲ್ಲದೆ ಇದ್ರೂ ಪರವಾಗಿಲ್ಲ, ಆ ಮಣ್ಣು ಡ್ರೈ ಆಗಿದ್ರು ಕೂಡ ಹೆಬ್ಬೆಟ್ಟಿಂದ ಇಟ್ಕೊಂಡು ಹಿಂಗೆ ತಿಲಕವನ್ನು ಇಟ್ಕೊಳ್ಳೋದ್ರಿಂದ ಪ್ರತಿದಿನ ಈ ರೀತಿ ಮಾಡ್ತಾ ಬನ್ನಿ. ನಿಮ್ಮ ಲೈಫಲ್ಲಿ ನೀವು ಕಾಣದೇ ಇರ್ತಕ್ಕಂಥ ಒಂದು ಎಕ್ಸ್ಟ್ರಾರ್ಡಿನರಿ ಸಕ್ಸಸ್ನ ನೀವು ಕಾಣ್ತೀರಾ. ಅಲ್ಲಿ ಡ್ರೈ ಆಗಿದ್ರು ಪರವಾಗಿಲ್ಲ, ಅದರಲ್ಲಿ ಅದ್ದಿ ಅದನ್ನು ತಿಲಕದ ರೂಪದಲ್ಲಿ ನಿಮ್ಮ ಹಣೆಗೆ ಇಟ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರೀತಿ ಲೈಫಲ್ಲಿ ನೀವು ಸಿದ್ಧಿಯನ್ನು ಕಾಣ್ತೀರಾ. ಮತ್ತೆ ವೆರಿ ಇಂಪಾರ್ಟೆಂಟ್, ಈ ತುಳಸಿ ಗಿಡನ ಎಷ್ಟು ತುಳಸಿ ಗಿಡ ನೆಡಬೇಕು ಆ್ಯಂಡ್ ಯಾವ ದಿಕ್ಕಿಗೆ ನೆಡಬೇಕಂತ ತುಂಬ ಜನಕ್ಕೆ ಗೊಂದಲ ಇರುತ್ತೆ. ಯಾವಾಗಲೂ ಕೂಡ ಒಂಟಿ ತುಳಸಿನ ನೆಡಬಾರ್ದು. ಕೃಷ್ಣ ತುಳಸಿ, ರಾಮ ತುಳಸಿ ಅಂತ ಒಂದೇ ಪಾಟ್ನಲ್ಲಿ 2 ತುಳಸಿ ಗಿಡನ ನೆಡಬೇಕು. ಕೃಷ್ಣ ತುಳಸಿ ಸ್ವಲ್ಪ ಬ್ಲಾಕ್ ಇರುತ್ತೆ, ರಾಮ ತುಳಸಿ ಸ್ವಲ್ಪ ವೈಟ್ ಇರುತ್ತೆ. ಆ್ಯಂಡ್ ಬ್ಲಾಕ್ ಅಂದರೆ ಸ್ವಲ್ಪ ವೈಟ್ ಅಲ್ಲ, ಸ್ವಲ್ಪ ಜಾಸ್ತಿ ವೈಟ್ ಅಲ್ಲ, ಸ್ವಲ್ಪ ಒಂದು ಬಿಳಿ ಮಟ್ಟಕ್ಕಿರುತ್ತೆ. ಸೊ ಒಂದೇ ಪಾಟಲ್ಲಿ 2 ಆ ಒಂದು ತುಳಸಿ ಗಿಡನ ನೆಡಬೇಕು. ಯಾವಾಗಲೂ ಕೂಡ ಒಂಟಿಯಾಗಿ ತುಳಸಿ ಗಿಡವನ್ನು ನೆಡಬಾರ್ದು. ಯಾವ ದಿಕ್ಕಿಗೆ ಇಡಬೇಕು ಅಂದರೆ ಆಸ್ ಯೂಶುವಲಿ ಒಂದು ಪೂರ್ವ ದಿಕ್ಕಿಗೆ ಒಂದೇ ಪಾಟ್ನಲ್ಲಿ 2 ತುಳಸಿ ಗಿಡವನ್ನು ಇಡಬೇಕು. ಈ 2 ಪಾಟಲ್ಲಿ 2 ತುಳಸಿ ಗಿಡನ ಯಾವ ಟೈಮಲ್ಲಿ ಇಡಬೇಕು ಅಂತ ಅಂದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಮಂಗಳ ಕಾರ್ಯ ಆಗ್ತಾ ಇಲ್ಲ, ಒಂದು ಮಗ ಇದ್ದಾನೆ ಅಥವಾ ಮಗಳಿದ್ದಾಳೆ, ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ ಅಂದರೆ ಆಗ್ನೇಯ ದಿಕ್ಕಿಗೆ ಅಡುಗೆ ಮನೆ ಇರುತ್ತೆ, ದಕ್ಷಿಣ ದಿಕ್ಕಿನಲ್ಲಿ ಆ ಕಿಟಕಿ ಇರೋ ಕಡೆ ಆ ತುಳಸಿ ಪಾಟನ್ನು ಇಟ್ಟು ಯಾರಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅವ್ರ ಕೈನಲ್ಲಿ ಪ್ರತಿನಿತ್ಯ ನೀರನ್ನು ಹಾಕಿಸ್ತಕ್ಕಂತಹದ್ದನ್ನು ಮಾಡಬೇಕಾಗುತ್ತೆ. ಸೊ ತುಂಬ ಈ ಮನೆಯಲ್ಲಿ ತುಂಬ ಶಾಂತಿ, ನೆಮ್ಮದಿಯಾಗಿರ್ಬೋದು, ಮಂಗಳ ಕಾರ್ಯ ಆಗಿರ್ಬೋದು, ಎಲ್ಲವೂ ಕೂಡ ನಡೀತಾ ಇರುತ್ತೆ. ಹಾಗಾಗಿ ಈ ತುಳಸಿ ಗಿಡವನ್ನು ಒಂಟಿಯಾಗಿ ನೆಡಬಾರ್ದು. ಕೃಷ್ಣ ತುಳಸಿ, ರಾಮ ತುಳಸಿ ಅಂತ ಬರುತ್ತೆ, ಒಂದೇ ಪಾಟಲ್ಲಿ 2 ಜೋಡಿ ತುಳಸಿ ಗಿಡನ ನೆಡಬೇಕು. ನೀವು ನೋಡಿರ್ತೀರಾ, ದೀಪಾವಳಿ ಮುಗಿದ್ಮೇಲೆ ತುಳಸಿ ವಿವಾಹ ಅಂತ ಮಾಡ್ತೀವಿ, ಆವಾಗ ಕೃಷ್ಣನ ಪಕ್ಕನೇ ನಿಲ್ಲಿಸಿ ಅಲ್ವಾ ನಾವು ಒಂದು ತುಳಸಿ ವಿವಾಹನ ಮಾಡೋದು. ಹಾಗಾಗಿ ಒಂಟಿ ತುಳಸಿನ ನೆಲೆಸಬಾರ್ದು, ಮತ್ತೆ ಪೂರ್ವ ದಿಕ್ಕಿನಲ್ಲಿ ನೆಡಬೇಕು. ಇನ್ನೊಂದು ಪಾಟ್ ನಾವು ತುಳಸಿ ಗಿಡ ಇರ್ತೀವಿ ಅನ್ನೋದಾದ್ರೆ ಆಗ್ನೇಯ ದಿಕ್ಕಿಗೆ ಅಡುಗೆ ಮನೆ ಇರುತ್ತೆ, ಅದ್ರ ಪಕ್ಕ ದಕ್ಷಿಣ ದಿಕ್ಕಿಗೆ ಒಂದು ಕಿಟಕಿ ಇರುತ್ತಲ್ಲ, ಅದ್ರ ನೇರವಾಗಿ ಒಂದು ತುಳಸಿ ಗಿಡನ ಒಂದು ಪಾಟಲ್ಲಿ ತುಳಸಿ ಗಿಡನ ಇಟ್ಟು ಯಾರಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅವ್ರ ಕೈನಲ್ಲಿ ಪ್ರತಿನಿತ್ಯ ನೀರನ್ನು ಹಾಕಿಸ್ತಕ್ಕಂಥದ್ದನ್ನು ಮಾಡೋದ್ರಿಂದ ಒಂದೊಳ್ಳೆ ಮಂಗಳಕರವಾದಂತಹ ಶುಭ ದಿನವನ್ನು ನೀವು ಕಾಣಬಹುದು. ಮತ್ತು ಇನ್ನೊಂದು ಕ್ವಶನ್ನು, ತುಂಬ ಜನಕ್ಕೆ ತುಂಬ ಒಂದು ಕ್ವಶನ್ ಇದೆ, ಈ ತುಳಸಿ ಗಿಡ ಒಣಗೋಗ್ಬಿಡುತ್ತೆ, ಒಣಗೋಗೋದ್ರಿಂದ ನಮಗೇನೋ ಕೆಟ್ಟದಾಗುತ್ತೆ. ತುಂಬ ಜನ ಇವಾಗ ಊರಿಗೆ ಹೋಗಿರ್ತಾರೆ, ಊರು ಲೇಟ್ ಆದರೆ ಆ ತುಳಸಿ ಗಿಡ ನೀರಿರಲ್ಲ, ಒಣಗೋಗ್ಬಿಟ್ಟಿರುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಒಂದು ಪ್ಲಾಂಟ್ಸ್ಗಳಿಗೆ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ, ಅದಕ್ಕೆ ಹೆದರುವಂಥ ಅವಶ್ಯಕತೆ ಏನಿಲ್ಲ. ಅದು ನಿಮ್ಮಲ್ಲಿ ಇರ್ತಕ್ಕಂಥ ಬೇರೆಯವ್ರು ಏನಾದರೂ ನಿಮ್ಮ ಮೇಲೆ ಪ್ರಯೋಗ ಮಾಡಿದರೆ ಅಥವಾ ಏನಾದರೂ ಬೇರೆಯವ್ರಿಗೆ ಏನಾದರೂ ಕೆಟ್ಟದಾಗ್ತಾ ಇದೆ ಅಂದರೆ ಅಥವಾ ನೀರಿಲ್ದೇ ಆ ಪ್ಲಾಟ್ ಒಣಗೋಗಿದ್ರೆ ಅದಕ್ಕೇನು ತೊಂದರೆ ಪಡೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಆ ಗಿಡ ಹೀರ್ಕೊಬಿಟ್ಟಿರುತ್ತೆ. ಅದನ್ನು ಒಂದು ಶುದ್ಧವಾದಂತಹ ಬಟ್ಟೆನಲ್ಲಿ ಕಟ್ಟಿ ಹರಿಯೋ ನೀರಿಗೆ ಬಿಟ್ಬಿಡಬೇಕು. ಯಾವುದೋ ಚರಂಡಿ, ಮೋರಿ ಅಲ್ಲೆಲ್ಲೋ ಗಿಡದಲ್ಲಿ ಹಾಕ್ಬಿಡೋದಲ್ಲ, ಅದನ್ನು ಶುದ್ಧವಾದ ಬಟ್ಟೆಯನ್ನು ತಗೊಂಡು ಆ ಹರಿಯುವ ನದಿಗೆ ಬಿಟ್ಬಿಟ್ಟು ಬೇರೆ ಹೊಸದಂಥ ಗಿಡವನ್ನು ನೆಡೋದ್ರಿಂದ ತುಂಬ ಒಳ್ಳೆ ಒಂದು ದಿನವನ್ನು ನಾವು ಕಾಣ್ಬೋದು. ಸಹಜವಾಗಿ ಎಲ್ಲ ಪ್ಲಾಂಟ್ಗಳಿಗೂ ನೀರು ಅವಶ್ಯಕತೆ ಇದ್ದೇ ಇರುತ್ತೆ, ಹಾಗಾಗಿ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಆ ನೆಗೆಟಿವಿಟಿ ಎನರ್ಜಿಯನ್ನೆಲ್ಲ ಅದು ತೊಗೊಂಡ್ಬಿಟ್ಟಿರುತ್ತೆ ಅಲ್ವೇ. ಮತ್ತೆ ಸಾಮಾನ್ಯವಾಗಿ ತುಳಸಿ ಗಿಡದಲ್ಲಿ ಮಂಜರಿ ತೆನೆ ಅಂತ ಬರುತ್ತೆ. ಸಾಮಾನ್ಯವಾಗಿ ಯಾವ ಗಿಡದಲ್ಲೂ ಅಂತ ಬಿಡಲ್ಲ, ಅಂದರೆ ಒಂದು ಬೀಜ, ತುಳಸಿ ಗಿಡದಲ್ಲಿ ಬೀಜ ಬರುತ್ತೆ. ಆ ಬೀಜ ಬಂತರು ಅಂದರೆ ಇಟ್ಸ್ ಅಮೇಝಿಂಗ್. ಅವರಲ್ಲಿರ್ತಕ್ಕಂಥ ಒಂದು ಮಂಗಳ ಕಾರ್ಯ ಆಗುತ್ತೆ, ಒಂದು ಸೈಟ್ ತೊಗೊತಾರೆ ಅಥವಾ ಒಂದು ಗಾಡಿ ತೊಗೊತಾರೆ, ಅವ್ರಿಗೆ ದುಡ್ಡು ಬರುತ್ತೆ, ಈ ರೀತಿ ನಾನಾ ಲಾಭಗಳನ್ನ ಪಡ್ಕೊತಾರೆ. ಆಲ್ಮೋಸ್ಟ್ ಯಾರು ಒಂದು ತೆನೆ ಅದು ಬೀಜ ಬಿಡಲ್ಲ ತುಳಸಿ ಗಿಡ, ಅದು ಅಕಸ್ಮಾತ್ ಬಿಡ್ತಿದೆ ಅಂತ ಅಂದರೆ ಅವರಲ್ಲಿ ಲೈಫಲ್ಲಿ ಒಂದು ಸಕ್ಸಸ್ನ ಕಾಣ್ತಾ ಇದ್ದಾರೆ. ಸೈಟ್ ತೊಗೋಬೇಕಾ, ಸೈಟ್ ತೊಗೋತಿದ್ದಾರೆ, ಕಾರ್ ತಗೋಬೇಕಾ, ಕಾರ್ ತಗೊಳ್ಳುವಂಥ ಸುದ್ದಿ ಇದೆ, ಅಥವಾ ಮನೆ ತಗೋಬೇಕಾ, ಮನೆ ಕಟ್ಟುವಂಥ ಸುದ್ದಿ ಇದೆ, ಈ ರೀತಿ. ಅಥವಾ ಒಂದು ಮದುವೆ ಆಗಬೇಕಾ, ಏನೋ ಒಂದು ಮಂಗಳ ಕಾರ್ಯ ಆಗಬೇಕಾ, ಈ ರೀತಿ ಒಂದು ಹೊಸದಂಥ ವಿಷಯವನ್ನು ಅವರು ಸಕ್ಸಸ್ ಕಡೆ ಹೋಗ್ತಕ್ಕಂಥ ಒಂದು ಸೂಚನೆಯನ್ನು ತುಳಸಿ ಗಿಡ ಕೊಡುತ್ತೆ. ಅಯ್ಯಪ್ಪ, ಇಷ್ಟು ಈ ತುಳಸಿ ಗಿಡದ ಮಹತ್ವವನ್ನು ನೀವು ತಿಳ್ಕೊಂಡು ಈ ತುಳಸಿ ಗಿಡವನ್ನು ಈ ರೀತಿ ಫಾಲೋ ಅಪ್ ಮಾಡಿದ್ರೆ ಒಂದು ಒಳ್ಳೆ ರೀತಿ ಸಕ್ಸಸ್ನ, ಒಂದು ಒಳ್ಳೆ ರೀತಿ ನಮ್ದಿನ, ಒಂದು ಒಳ್ಳೆ ರೀತಿ ಸಂತೋಷವಾದಂತಹ ಬದುಕನ್ನು ನಾವು ನಡೆಸ್ಬೋದು ಅಂತ ಹೇಳ್ತಾ ಎಲ್ರಿಗೂ ಕೂಡ ಈ ತುಳಸಿ ಗಿಡದ ಮಹತ್ವವನ್ನು ಶೇರ್ ಮಾಡಿ, ನೆಕ್ಸ್ಟ್ ಇದೇ ಥರ ವಿಡಿಯೋದಲ್ಲಿ ಒಂದೊಳ್ಳೆ ಇನ್ಫಾರ್ಮೇಷನ್ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಶುಭ ದಿನ. ಥ್ಯಾಂಕ್ ಯು.